ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವು ನೋಡ್ತಾ ಇರೋದು ಬೂಮರ್ ಡೂಡ್. ಇವತ್ತು ಏನ್ ಟಾಪಿಕ್ ಅಂತ ನಿಮಗೆ ಗೊತ್ತಿರುತ್ತೆ. ಇವತ್ತು ಗೋವಾಗೆ ಹೋಗ್ತಾ ಇದೀನಿ. ಪಲ್ಲುನ ಬಿಟ್ಟು ಒಬ್ನೇ ಹೋಗ್ತಾ ಇದೀನಿ ಗೋವಾಗೆ. ಹೋಗಪ್ಪ, ಫಸ್ಟ್ ಹೋಗು, 4 ದಿನ ನಿಮ್ದೇ ಆಗಿರ್ಬೋದು. ಇವತ್ತು 3 ಗಂಟೆಗೆ ನನಗೆ ಟ್ರೈನ್ ಇದೆ. ಅದಕ್ಕೋಸ್ಕರ ಪಲ್ಲು ಅವರು ಸರಿ ನಾನು ಸೆಂಡ್ ಆಫ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಗಾಯ್ಸ್ ಸೆಂಡ್ ಆಫ್ ಮಾಡಕ್ಕೆ ನಿಂತವ್ರೆ. ಹ್ಯಾಪಿ ಜರ್ನಿ. ಹೋಗಿ ಗೋವಾದಲ್ಲಿ ಏನಾದ್ರು ತಗೊಂಡ್ ಬಾ, ಆಯ್ತಾ? ಗೋವಾ ಮಣ್ಣು ತಗೊಂಡ್ಕೊಡ್ತೀನಿ. ಗೋವಾ ಮಣ್ಣೆಲ್ಲ ಬೇಡ, ಏನಾದ್ರು ಸ್ಪೆಷಲ್ ಗಿಫ್ಟ್ ಏನಾದ್ರು ತಗೊಂಡ್ ಬಾ. ಓಕೆ ಗಾಯ್ಸ್, ನಿಮ್ಗೆ ಹೋಗ್ತಾ ಹೋಗ್ತಾ ಟ್ರೈನಲ್ಲಿ ಮೆಟ್ರೋ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಎಲ್ಲಿದೆ ಅಂದರೆ ಆಲ್ರೆಡಿ ಟ್ರಿಪ್ ಸ್ಟಾರ್ಟ್ ಮಾಡೈತಿ. ಈಗ ನಾನು ಮೆಜೆಸ್ಟಿಕ್ ಹತ್ರ ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸಿಗೆ ಒಂದು ಇಬ್ಬರು ಕಾಯ್ತವ್ರೆ. ಈಗ ಇಲ್ಲಿಂದ ಮೆಜೆಸ್ಟಿಕ್ ಮೆಟ್ರೋ ಹತ್ತಿ ಅಲ್ಲಿ ನಾವು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ದೆನ್ ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀನಿ. ಮೆಟ್ರೋ ವೇಟ್ ಮಾಡ್ತಾ ಇದ್ದೀನಿ. ಇನ್ನೊಂದು 6 ಮಿನಿಟ್ಸ್ ಅಂತೆ. ಓಕೆನಾ? ಫುಲ್ ವಿಡಿಯೋ ನೋಡಿ. ಯಾರು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಓಕೆನಾ? ಬಾಯ್ ಬಾಯ್ ಗೈಸ್. ಮೆಜೆಸ್ಟಿಕ್ ಮೆಟ್ರೋ ಬಂದಿದೆ. ಮೆಜೆಸ್ಟಿಕ್ ಮೆಟ್ರೋ ಬಂತು ನೋಡಿ. ನಾನು ಮೆಟ್ರೋ ಇಳ್ಕೊಂಡು ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ದೀವಿ. ನಾನು ನಮ್ಮ ಹುಡುಗ ಇವನು ಅವನಿಂದ ಟೋಪಿ ಹಾಕೋಣ. 3 ಜನ ಕರೆಕ್ಟಾಗಿ ಯಶವಂತಪುರ ಮೆಟ್ರೋ ಇಳಿದು ಆಪೋಸಿಟ್ ಸೈಡಲ್ಲೇ ಯಶವಂತಪುರ ರೈಲ್ವೆ ಸ್ಟೇಷನ್ ತೋರಿಸಿ ನೋಡಿ. ಯಶವಂತಪುರ ರೈಲ್ವೆ ಸ್ಟೇಷನ್ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು. ಈ ವ್ಲಾಗಲ್ಲಿ ಏನಂದರೆ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಪ್ಲ್ಯಾಟ್ಫಾರ್ಮ್ ಇಳಿತಾ ಇದ್ದೀವಿ 4-5 ನಮ್ಮದು ಬಂದು ಕೋಚ್ ಬಂದು S8 55 ಸೀಟ್ ನಂಬರ್. ಸೀಟ್ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ಈ ವ್ಲಾಗಲ್ಲಿ ಏನೇನು ಮಾಡ್ತೀವಿ ಅಂದರೆ, ನಾನು ಎಷ್ಟೊಂದು ವೀಡಿಯೋ ನೋಡಿದೆ. ಬ್ಯಾಂಗ್ಳೂರ್ ಟು ಗೋವಾ ಹೆಂಗೆ ಹೋಗೋದು ಹಾಕೋದೆ. ಬಟ್ ಗೋವಾ ಟು ರೈಲ್ವೆ ಸ್ಟೇಷನಿಂದ ಬಾಗ ಬೀಚ್ಗೆ ಹೋಗೋದು ಹೆಂಗಂತ ಗೊತ್ತಿಲ್ಲ. ಆ ಫುಲ್ ವೀಡಿಯೋ ಬ್ಯಾಂಗ್ಳೂರ್ ಟು ಬಾಗ ಹೆಂಗೆ ಹೋಗೋದು, ಎಷ್ಟು ಕಾಸ್ಟ್ ಆಗುತ್ತಂತ ಈ ಫುಲ್ ವೀಡಿಯೋ ನಾನು ಹೇಳ್ತೀನಿ ನೋಡಿ. ಈಗ ನಕ್ಕೋ ಭಯ ಕ್ಯಾಬಿ ನಕ್ಕೋ. ಎಲ್ಲಿದೆ ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಇದೆ. ಯಶವಂತಪುರದಿಂದ ವಾಸ್ಕೋಡ ಗಾಮಗೆ 380 ರೂಪೀಸ್ ಬರುತ್ತೆ. ಇಲ್ಲಿಂದ 15 hours ಟ್ರಾವೆಲ್. 3 ಗಂಟೆ ಟ್ರೈನ್ ಇದೆ. ಪ್ಲ್ಯಾಟ್ಫಾರ್ಮ್ 4-5 ಇಲ್ಲಿಂದ ಹೊರಡೋದು. ಯಶವಂತಪುರ ರೈಲ್ವೆ ಸ್ಟೇಷನ್ ಬಿಟ್ಟಾಯಿತು ನೋಡಿ. ಇಲ್ಲಿಂದ ಮೂವ್ ಆಗಿದೆ ಜಸ್ಟ್. ಈಗ 3:05ಕ್ಕೆ 5 ನಿಮಿಷ ಲೇಟು ಗಾಯ್ಸ್. 5:03 ಆಯಿತು. ಈಗ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ ಹೊರಟಿದ್ದೀವಿ ಇಲ್ಲಿಂದ ಗೋವಾಗೆ. ನಾಳೆ ಬೆಳಿಗ್ಗೆ 5 ಗಂಟೆಗೆ ಹೋಗಿ ಸೇರ್ತೀವಿ. ಫುಲ್ ಪ್ಲ್ಯಾನ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಎಷ್ಟೋ ವೀಡಿಯೋ ನೋಡಿದ್ದೀನಿ. ಏನಂತ ಅಂದರೆ, ಏನಪ್ಪ ಅಂದರೆ ಗೋವಾ ಬ್ಯಾಂಗ್ಳೂರ್ ಟು ಗೋವಾ ಆಗ್ತಾರೆ. ಬಟ್ ಟ್ರಿಪ್ ಏನೆಲ್ಲ ಆಗ್ತಾರೆ. ಗೋವಾ ವಾಸ್ಕೋಡ ಗಾಮದಿಂದ ಭಾಗ ಹೆಂಗೆ ಹೋಗೋದು, ಇಲ್ಲಿಂದ ಎಷ್ಟು ಹೋಗುತ್ತೆ, ಎಷ್ಟು ಚಾರ್ಜ್ ಎಲ್ಲ ನಿಮ್ಗೆ ಫುಲ್ ಡೀಟೇಲ್ ಹೇಳ್ಕೊಡ್ತೀನಿ. ವಾಸ್ಕೋಡ ಗಾಮ ಎಕ್ಸ್ಪ್ರೆಸ್ ಯಶವಂತಪುರದಿಂದ ವಾಸ್ಕೋಡ ಗಾಮಗೆ 380 ರೂಪೀಸ್ ಬರುತ್ತೆ ಪರ್ ಪರ್ಸನ್ಗೆ. ಸ್ಲೀಪರ್ ಬುಕ್ ಮಾಡಿದ್ರೆ ನಾರ್ಮಲ್ ಟಿಕೆಟ್ಗೆ 200 ರೂಪಾಯಿ ಬರುತ್ತೆ. ಸ್ಲೀಪರ್ ಬುಕ್ ಮಾಡಿಬಿಡಿ, 100 ರೂಪಾಯಿ ನೋಡ್ಬೇಡಿ, ಆರಾಮ್ ನೈಟ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ನೆಕ್ಸ್ಟ್ ಹೋಗ್ತೀನಿ ಎಲ್ಲ. ಗೈಸ್, ಗುಡ್ ಮಾರ್ನಿಂಗ್ ಟು ಹಾಲ್. ಇವಾಗ ಎಲ್ಲಿದ್ದೀವಿ ಅಂದರೆ, ಇದು ಯಾವುದೋ ಸ್ಟೇಷನ್ ಗುರು. 5 ಗಂಟೆಗೆ ಬರಬೇಕಾಯ್ತು. 5:09 ಆಗೋಯ್ತು. ಇನ್ನೂ ಡ್ರಾಪ್ ಮಾಡಲೇ ನನ್ನ ಮಕ್ಕಳು. ಯಾವುದೋ ಸ್ಟೇಷನ್ಗೋಸ್ಕರ ಸಿಗ್ನಲ್ ಹಾಕಿದ್ದಾರೆ ಅನಿಸುತ್ತೆ. ಏನೋ ಸ್ಟೇಷನ್ ಹೆಸರು ಸರಿಯಾಗುತ್ತೆ. ಇಲ್ಲಿಂದ ಅರೌಂಡ್ ಒಂದು 5 ಮಿನಿಟ್ಸ್ ಅಷ್ಟೇ. ಯಾವುದೋ ಸಿಗ್ನಲ್ ಹಾಕಿಕ್ಕವ್ರಪ್ಪ. ಟೈಮ್ ನೋಡಿ ಇನ್ನು ನಿಂದೆ ಕಾಣುತ್ತೆ ಅನಿಸುತ್ತೆ. ಕಾಣಿಸ್ತಾ ಇಲ್ವಾ? ಇದು ನಾನು ವಾಚಲ್ಲೇ ತೋರಿಸ್ತೀನಿ. 5:10 ಆಯ್ತು. ಇನ್ನೂ ಅವಾಗಿಂದ ವೆಯ್ಟ್ ಮಾಡಿ ಸಾಕಾಗೋಗ್ತಾವಪ್ಪ ಬೆಳಗ್ಗೆಯಿಂದ. ಇಲ್ಲಿಂದ ನೆಕ್ಸ್ಟು ವಾಸ್ಕೋಡ ಗಾಮ ಹಿಡಿತೀವಿ. ಅಲ್ಲಿಂದ ಹೆಂಗೆ ಹೋಗ್ತೀವಿ ಅಂತ ಪ್ಲ್ಯಾನು. ಅದೇ ನಿಮ್ಗೆ ಫುಲ್ ವೀಡಿಯೋ ಇವತ್ತು ನೋಡ್ತೀರ. ಓಕೆನಾ? ಜಸ್ಟ್ ಈಗ ವಾಸ್ಕೋಡ ಗಾಮ ಗೆಲ್ತಿದ್ದೀವಿ. ಇಲ್ಲಿಂದ ನೆಕ್ಸ್ಟು ಗೌರ್ಮೆಂಟ್ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿಂದ ಪಣಜಿಗೆ ಹೋಗ್ಬೇಕು. ಪಣಜಿಯಿಂದ ಬಾಗ ಬೀಚ್ಗೆ. ಟೈಮ್ ನೋಡಿ 6:10 ಆಯಿತು. 1 ಅವರ್ ಲೇಟು. ಇಲ್ಲಿಂದ ಹೋಗಬೇಕು ನಾವು ವಾಸ್ಕೋಯಿಂದ ಪಣಜಿ. ಓಕೆ ಬನ್ನಿ, ಬಸ್ಸಲ್ಲಿ ಹೋಗೋಣ. ಎಷ್ಟು ಚಾರ್ಜಸ್ ತೊಗೊಳ್ತಾರೆ ಅಂತ ಗೊತ್ತಿಲ್ಲ. ಹೋಗ ಕಂಟಿನ್ಯೂ ಬ್ಲಾಗ್ ಮಾಡ್ತೀನಿ. ಈಗ ಅದು ನೋಡಿ ಅಲ್ಲಿ ಮುಂದೆ ಕಾಣಿಸೋ ಹೆಲೋ ಗೋವಾ ಅಂತ ವಾಸ್ಕೋ ಇಳಿದಿದ್ದೀವಿ. ಈಗ ಇಲ್ಲಿಂದ ಪಣಜಿಮ್ ಹೋಗ್ಬೇಕು. ಹೆಂಗೆ ಇಲ್ಲಿಂದ ನಾವು ಹೋಗೋದು ಅಂತ ಯೋಚನೆ ಮಾಡ್ತಿದ್ದರೆ ನೋಡಿ. ಇಲ್ಲಿಂದ ಹೋಗೋದು ಹೆಂಗೆ ಅಂತ. ನೋ ಭಯ, ನೋ ಏನು ಟ್ಯಾಕ್ಸಿ ಬೇಡ ಅವರು. ಇಲ್ಲಿಂದ
ಗೌರ್ಮೆಂಟ್ ಬೇಡ ಬ್ರದರ್, ಬೇಡ 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 ಅಲ್ಲಿ ಸರ ಈಗ ಬೇಡ ಭಯ ಬೇಡ ಭಯ. ಇಲ್ಲಿಂದ ಬೇರೆ ಟ್ಯಾಕ್ಸೀಸ್ ಬೇಡ ಅಣ್ಣ, ಇಲ್ಲ ಬೇಡ ಅಣ್ಣ. ಟ್ಯಾಕ್ಸಿ ಆಲ್ಮೋಸ್ಟ್ ಒಂದು ಹೆಂಗಂದ್ರೆ ಒಂದು 200 ರೂಪಾಯಿ ಆಗುತ್ತೆ, 2000 ರೂಪಾಯಿ ಅಂತಾರೆ ಮಚ್ಚ. ಹೇಳಿಲ್ವಾ ನೋಡಿ, ಇಲ್ಲೇ ಬೈಕ್ ರೆಂಟಲ್ ಅಂತ ಕೇಳ್ತಾರೆ. ನಾನು ಅಕ್ಕೋವ್ಯ ಇಲ್ಲಿ ಗೈಸ್, ಈ ವ್ಲಾಗಲ್ಲಿ ಏನಿಲ್ಲ, ಜಸ್ಟ್ ಬ್ಯಾಂಗ್ಳೂರ್ ಟು ಭಾಗ ಹೆಂಗೆ ಹೋಗೋದು ಅಂತಲೇ ಹೇಳ್ಕೊಡೋದು. ಆಮೇಲೆ ಹೋಗ್ತಾ ಡೈಲಿ ವ್ಲಾಗ್ಸ್ ಕಂಡು ಹಾಕ್ತೀನಿ, ಗೋವಾ ವ್ಲಾಗ್ಸ್. ಓಕೆನಾ? ಈಗ ಹೋಗಿ ಬಸ್ ಸ್ಟಾಪ್ ಎಲ್ಲಿಂದ ಹುಡ್ಕೋಣ. ಈಗ ನಾವು ಇಲ್ಲಿ ಬಂದಿದ್ದಲ್ಲ 2 ನಿಮಿಷ ಇಲ್ಲಿ ಬಸ್ ಸ್ಟಾಪ್ ಇದೆ ಹುಡ್ಕೋಷ್ಟ ಗೂಗಲಲ್ಲಿ ಏನೋ ಮೆನು ಕೊಡ್ತಾರೆ, ಹೋಟೆಲ್ ಮೆನು ಕೊಡೋ ಥರ ಕಲಂಗಡ್ ಗಿಲಂಗಡ್ ಗೋವಾ ಬೀಚ್ ಒಂದೇ ಟ್ರಿಪ್ ಎತ್ಕೊಂಡು ಲಾಸ್ಟ್ ಇದ್ದಾಗ ನೀನು ಬಾಗಾ ಬೀಚಲ್ಲಿ ಬಿಟ್ಬಿಡ್ತೀನಿ ಅಂತಾನೆ. ಒಂದೇ ಸಲ ಹಾಕ್ಬಿಟ್ಟು ಮುಂಡ ಮುಡಿಸ್ಬಿಡೋಕ್ಕೆ ನಮಗೆ. ಸಾಯಿಬಾಬಾ ಟೆಂಪಲ್ ರೀ. ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡ್ ಹೋದರೆ ಅಲ್ಲಿ ಇದೆ ಬಸ್ ಸ್ಟಾಪ್. 350 ಮೀಟರ್ಸ್ ನನಗೆ. ಗಿಡ ಇಲ್ಲೈತೆ ಒಂದು ಹೋಟ್ಲು. ಹಾಂ ರೈಲ್ವೆ ಸ್ಟೇಷನ್ ಆಪೋಸಿಟ್ ಸೈಡ್ ಹಿಂಗೆ ಸ್ಟ್ರೈಟ್ ಹೋಗ್ತಾನೇ ಇದ್ದರೆ ಹಂಗೆ ಬರುತ್ತೆ ನಿಮಗೊಂದು ಬಸ್ ಸ್ಟಾಪು. ನಾನು ನೋಡಿದ್ದೀನಿ ಕನ್ನಡ ಎಲ್ಲ ಯಾವುದಾದ್ರಲ್ಲಿ ಹಾಕಿದ್ದೀನಿ. ಬ್ಯಾಂಗ್ಳೂರ್ ಟು ಭಾಗ ಹೆಂಗೆ ಹೋಗೋದಂತ ಯಾರು ಹೇಳ್ಕೊಟ್ಟಿಲ್ಲ, ಏನಿಲ್ಲ. ಇದೇ ಫಸ್ಟ್ ವೀಡಿಯೋ ನಾನೇ ಮಾಡ್ತಾ ಇರೋದು. ಯಾರು ಹೊಸದಾಗಿ ನಮ್ಮ ಚಾನಲ್ ಬಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಓಕೆನಾ? ಮತ್ತು 50 ರೂಪಾಯಿ ತಾನೇ ಬರಬೇಕು ಗೌರ್ಮೆಂಟ್ ಬಸ್. ಇವರು ಪ್ರೈವೇಟ್ ಬಸ್ ಅವ್ರ ಗಿಡ್ಡ ಇವರೆಲ್ಲ ನೋಡಿ, ಇದೆಲ್ಲ ಪ್ರೈವೇಟ್ ಬಸ್ಸು. ಅದಂತೂ ಹೋಗಲೇಬೇಡಿ, ಗೌರ್ಮೆಂಟ್ ಬಸ್ ಇರುತ್ತೆ, ಅದ್ರಲ್ಲಿ ಹೋಗ್ಬಿಡಿ. ಅದ್ವರೆಗೂ ಒಂದು ಸ್ಮಾಲ್ ಟೀ ಕುಡ್ಕೊಂಡು ನಮ್ಮ ಹುಡುಗರಲ್ಲ, ಅದಾದಮೇಲೆ ಗೌರ್ಮೆಂಟಾ ಪ್ರೈವೇಟ್ ಅಂತ ಚೆಕಪ್ ಮಾಡ್ಬೇಕು, ಓಕೆನಾ? ಗಾಯ್ಸ್, ಗೌರ್ಮೆಂಟ್ ಬಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ. ನಾನು ಅವಾಗ ಹುಡುಕಿ ನನಗೆ ಏನೋ ಬೇಜಾರಾಗಿತ್ತು. ಲಾಸ್ಟಲ್ಲಿ ಇರಬೇಕು ಅನ್ಸುತ್ತೆ ಗೌರ್ಮೆಂಟ್ ಬಸ್ಸು. ಬನ್ನಿ ಕೇಳೋಣ, ಯಾರಾದ್ರೂ ಒಬ್ರು ಕೇಳೋಣ. ಇದು ಬಂದು ಏರ್ಪೋರ್ಟ್ಗೆ ಕಲ್ಲಂದು ಕಿತ್ತಾ ಗೋವಾಕ್ಕೋ ಭಾಗ. ಹಾಂ, 150 per person. ಗೈಸ್, 50 ರೂಪಾಯಿ 150 ರೂಪಾಯಿ ಕೇಳ್ತಾನೆ ಬೆಳಗ್ಗೆ. ಕೇಳೋಣ. ಸಾಗರ ಸೀಟ್ ಸಿಗಲ್ಲ ಅಲ್ಲಿ ಮುಂದೆ ಐತಲ್ಲ, ಅದೇ ಪಂಚಿಂಗ್ ಬಸ್ಸು. ಅಲ್ಲಿಂದ ಈಗ ಕರ್ಕೊಂಡು ಹೋಗೋದು. ಅಯ್ಯೋ ಜಾಗ ಬಂದಾಯ್ತು ಬಸ್. ಗೌರ್ಮೆಂಟ್ ಬಸ್ ಹತ್ತು ಪಣಜಿಮ್ಗೆ ಹೋಗೋದು ಮಚ್ಚ. ನೋಡಿ, ತಲೆಗೆ 30 ರೂಪಾಯಿ, ನನ್ನ ಮಕ್ಕಳು 150 ರೂಪಾಯಿ ಕೇಳ್ತಾರೆ. ನೋಡ್ದಾ, ತಲೆಗೆ 30 ರೂಪಾಯಿ, 3 ಟಿಕೆಟ್ 90 ರೂಪಾಯಿ. ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿಂದ ನಾವು ಬಾಗಾ ಬೀಚ್ ಹತ್ತಬೇಕು. ಗೈಸ್, ಪಣಜಿಮಲ್ಲಿ ಇಳ್ಕೊಂಡ್ವಿ. ವಾಸ್ಕೋ ಗಾಮ ಇಂದ ಪಣಜಿಮ್ಗೆ ಬೇರೆ 30 ರೂಪಾಯಿ. ಇಲ್ಲಿಂದ ಬಾಗಾ ಆಗೋವಾಗ ಇದು ಪ್ಲಾಟ್ಫಾರ್ಮ್ ನಂಬರ್ 20, ಅಲ್ಲಿಂದ ಬಾಗಾ ಬೀಚ್ ಬರೋದಂತೆ, ಹೋಗ್ಬೋದು. ನೋಡಿ, ಹಿಂದೆ ನೋಡಿದ್ರೆ KRCTC ಐತೆ ಅಲ್ಲಿ, ಬಟ್ ಆ ಬಸ್ಸು ಇದು ಸಖತ್ತಾಗಿರ್ತಾಯಿತ್ತು. ಬನ್ನಿ, ಪ್ಲಾಟ್ಫಾರ್ಮ್ ನಂಬರ್ 20, ಅಲ್ಲಿಂದ ಬಾಗಾ ಬೀಚ್ಗೆ ಹತ್ಕೊಂಡು ಹೋಗೋಣ. क्या भैया? 11:30 बजे. 11:30. कौन सा बस आपका? लाल. ಹಾಂ, ಓ ಗ್ಯಾಸ್ ಗೌರ್ಮೆಂಟ್ ಬಸ್ ಇಲ್ಲ ಅಂತೆಲ್ಲ ಡೌ ಹೊಡಿತಾರೆ. ನಾನು ಕೇಳಿರೋ ಪ್ರಕಾರ ಗೌರ್ಮೆಂಟ್ ಬಸ್ ಇಲ್ಲ ಅಂತ ಇದ್ರು. ಈಗ ನಾವು ಇಲ್ಲಿಂದ 40 ರೂಪೀಸ್ ಅಂತ ಇಲ್ಲಿಂದ ಬಾಗಾಗೆ ಡೈರೆಕ್ಟು. ನಾನು ಅದೇ ಪ್ರೈಸ್ ಅಂದ್ಕೊಂಡೆ, ಬಟ್ ಇದೆ ಬಾಗಾಗೆ. ಪರವಾಗಿಲ್ಲ, ನಾವು ಸೆಂಟ್ರಲ್ ಸಿಟಿಲ್ಲ ಹೋಗ್ಬೋದು. ಗೈಸ್, ಬಾಗಾ ಬಂದಾಯ್ತು. ಇದು ಬಾಗಾ ಸರ್ಕಲ್ಲು. ಇಲ್ಲಿಂದ ಬಾಗಾ ಬೀಚ್ಗೆ ಒಂದು 2 ಕಿಲೋಮೀಟರ್ ಸಮಥಿಂಗ್ ಇರಬೇಕಷ್ಟೇ. ಈಗ ಇಲ್ಲಿ ಇಳ್ಕೊಂಡು ಇಲ್ಲಿಂದ ರೂಮ್ಗೆ ಹೋಗೋಣ ಇಲ್ಲ ಬೀಚ್ಗೆ ಹೋಗೋಣ ಅಂತ. ಈಗ ಟೈಮ್ ಅರೌಂಡ್ 8:15 ಆಯಿತು. 8:15 ಆಗಿದೆ ಅಷ್ಟೇ. ಮಚ್ಚ ಬಾ, ಅಲ್ಲ ಮುಂದೆ ನೋಡೋಣ. 8:15 ಇಲ್ಲ ಬಾ. ಫೈನಲಿ ಕೇಮ್ ಇನ್ ಗೋವಾ. ಹೆಂಗಂದರೆ ಸಿಕ್ಕಾಪಟ್ಟೆ ಸೆಕೆ, ಇವರು ಸಿಕ್ಕಾಪಟ್ಟೆ ಸೆಕೆ ಕಣಪ್ಪ. ಒಂದು ನಿಮಿಷ ನೋಡಿ, ಈ ಬ್ಲಾಗ್ ನೋಡಿರ್ತೀರಾ. ಜಸ್ಟ್ ಓನ್ಲಿ 380 ರೂಪೀಸ್ ಬಸ್ಸಿಗೆ
380 rupees ಬಸ್ಸಿಗೆ, ಸಾರಿ ಬಸ್ ಅಂತೀನಿ, ಯಶವಂತಪುರದಿಂದ ಗೋವಾ ವಾಸ್ಕೋಡ ಗಾಮಾಗೆ 380 ರೂಪಾಯಿ ಟ್ರೈನಿಗೆ. ಈಗ ಅಲ್ಲಿಂದ ವಾಸ್ಕೋಡ ಗಾಮೆಯಿಂದ ಪಣಜಿಗೆ 30 ರೂಪಾಯಿ, 30 ಕಿಲೋಮೀಟ್ರಿಗೆ 30 ರೂಪಾಯಿ. ಆಮೇಲೆ ಪಣಜಿಯಿಂದ ಬಾಗಾ ಬೀಚ್ಗೆ 40 ರೂಪಾಯಿ, ಅದು 17 ಕಿಲೋಮೀಟ್ರಿಗೆ. ಟೋಟಲಿ ಕಾಸ್ಟ್ ಬಂದು 380 ಪ್ಲಸ್ ಒಂದು 670, 450 rupees ಬ್ಯಾಂಗ್ಳೂರ್ ಟು ಬಾಗಾಗೆ. ಇಷ್ಟೇ ಬಜೆಟ್ ಇದು. ಈ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ಹೋಗ್ತಾ ಫುಲ್ಲು ವ್ಲಾಗ್ ಬರುತ್ತೆ, ಗೋವಾ ವ್ಲಾಗ್ ಸೀರೀಸ್ ಬೈ ಸೀರೀಸ್ ಬರುತ್ತೆ. ಓಕೆನಾ? ಫಸ್ಟ್ ನಾವು ನಮ್ಮ ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ.